ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಕೆ, ಇವತ್ತಿನ ಒಂದು ಆಡಿಯೋ ರೆಕಾರ್ಡಿಂಗಲ್ಲಿ ನಾನು ಕರ್ನಾಟಕದ ಸುಪ್ರಸಿದ್ಧ ನಟರಲ್ಲಿ ಒಬ್ಬರಾದ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಟೋಟಲ್ 206 ಫಿಲ್ಮ್ ಅಂದರೆ ಚಲನಚಿತ್ರ ಹೆಸರುಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನೀವು ಒಂದೊಂದಾಗಿ ಕೇಳ್ತಾ ಹೋಗಿ. ಅವರ ಮೊದಲನೆಯ ಚಿತ್ರ ಬೇಡರ ಕಣ್ಣಪ್ಪ 1954ರಲ್ಲಿ ತೆರೆ ಕಂಡಿರ್ತವಂಥ ಚಿತ್ರ ಇದು, ಬೇಡರ ಕಣ್ಣಪ್ಪ. ಅದಾದಮೇಲೆ ಸೋದರಿ, ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಸತಿ ನಳಾಯನಿ, ರಾಯರ ಸೊಸೆ, ಭೂ ಕೈಲಾಸ, ಶ್ರೀಕೃಷ್ಣ ಗಾರುಡಿ, ಅಣ್ಣ ತಂಗಿ, ಜಗಜ್ಯೋತಿ ಬಸವೇಶ್ವರ, ಧರ್ಮ ವಿಜಯ, ಮಹಿಷಾಸುರ ಮರ್ದಿನಿ, ಅಬ್ಬ ಹಾವುಡುಗಿ, ರಣಧೀರ ಕಂಠೀರವ, ರಾಣಿ ಹೊನ್ನಮ್ಮ, ಆಶಾಸುಂದರಿ, ದಶಾವತಾರ, ಭಕ್ತ ಕನಕದಾಸ, ಶ್ರೀಶೈಲ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಭಕ್ತ ಚೇತ, ನಾಗಾರ್ಜುನ, ಗಾಳಿಗೋಪುರ, ಭೂದಾನ, ಸುವರ್ಣಗೌರಿ, ದೇವಸುಂದರಿ, ಕರುಣೆಯೇ ಕುಟುಂಬದ ಕಣ್ಣು 1962ರಲ್ಲಿ ಇದು ರಿಲೀಸ್ ಆಗಿರ್ತಕ್ಕಂಥದ್ದು. ಮಹಾತ್ಮ ಕಬೀರ, ವಿಧಿವಿಲಾಸ, ತೇಜಸ್ವಿನಿ, ವಾಲ್ಮೀಕಿ, ನಂದಾದೀಪ, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಮಲ್ಲಿ ಮದುವೆ, ಕುಲವಧು, ಕಲಿತರು ಹೆಣ್ಣೆ, ವೀರಕೇಸರಿ, ಮನಮೆಚ್ಚಿದ ಹುಡುಗಿ, ಸತಿಶಕ್ತಿ, ಚಂದ್ರಕುಮಾರ, ಶ್ರೀರಾಮಾಂಜನೇಯ ಯುದ್ಧ, ನವಕೋಟಿ ನಾರಾಯಣ, ಚಂದವಳ್ಳಿಯ ತೋಟ, ಶಿವರಾತ್ರಿ ಮಹಾತ್ಮೆ. ಇವ್ರದ್ದು ರಾಜ್ಕುಮಾರ್ ಅವ್ರದ್ದು 50ನೇ ಫಿಲ್ಮ ಶಿವರಾತ್ರಿ ಮಹಾತ್ಮೆ ಅಂತೇಳಿ. ಇದು 1964ರಲ್ಲಿ ತೆರೆ ಕಂಡಿರ್ತಕ್ಕಂಥದ್ದು. ನೆಕ್ಸ್ಟು ತುಂಬಿದ ಕೊಡ, ಶಿವಗಂಗೆ ಮಹಾತ್ಮೆ, ಪ್ರತಿಜ್ಞೆ, ನಾಂದಿ, ನಾಗಪೂಜೆ, ಚಂದ್ರಹಾಸ, ಸರ್ವಜ್ಞಮೂರ್ತಿ, ವಾತ್ಸಲ್ಯ, ಸತ್ಯ ಹರಿಶ್ಚಂದ್ರ 1965ರಲ್ಲಿ ತೆರೆ ಕಂಡಿರ್ತಕ್ಕಂಥದ್ದು. ಮಹಾಸತಿ ಅನಸೂಯ, ಇದೇ ಮಹಾಸುದಿನ, ಬೆಟ್ಟದ ಜೀವ, ಸತಿ ಸಾವಿತ್ರಿ, ಮದುವೆ ಮಾಡಿ ನೋಡು, ಪತಿವ್ರತ, ಮಂತ್ರಾಲಯ ಮಹಾತ್ಮೆ 1966ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. 1966ರಲ್ಲಿ ಮಂತ್ರಾಲಯ ಮಹಾತ್ಮೆ. ಕಟಾರಿ ವೀರ, ಬಾಲನಾಗಮ್ಮ, ತೂಗುದೀಪ, ಪ್ರೇಮಾಮಯಿ, ಕಿಲಾಡಿ ರಂಗ, ಮಧುಮಾಲತಿ, ಎಮ್ಮೆ ತಮ್ಮಣ್ಣ, ಮೋಹಿನಿ ಭಸ್ಮಾಸುರ, ಶ್ರೀ ಕನ್ಯಕಾ ಪರಮೇಶ್ವರಿ ಕಥೆ, ಸಂಧ್ಯಾರಾಗ, ಪಾರ್ವತಿ ಕಲ್ಯಾಣ, ಸತಿ ಸುಕನ್ಯಾ, ಗಂಗೆ ಗೌರಿ, ರಾಜಶೇಖರ, ಲಗ್ನ ಪತ್ರಿಕೆ, ರಾಜದುರ್ಗದ ರಹಸ್ಯ, ದೇವರ ಗೆದ್ದ ಮಾನವ. ನೋಡಿ, ಹಿಂಗೆ ಹೇಳ್ತಾ ಹೋಗ್ತಿರ್ಬೋದು. ಇನ್ನೂ ಸುಮಾರಿದೆ. ಬೀದಿ ಬಸವಣ್ಣ, ಮನಸ್ಸಿದ್ದರೆ ಮಾರ್ಗ, ಬಂಗಾರದ ಹೂವು, ಚಕ್ರತೀರ್ಥ, ಇಮ್ಮಡಿ ಪುಲಕೇಶಿ, ಜೇಡರ ಬಲೆ, ಗಾಂಧಿನಗರ, ಮಹಾಸತಿ ಅರುಂಧತಿ, ಮನಸ್ಸಾಕ್ಷಿ, ಸರ್ವಮಂಗಳಂ, ಭಾಗ್ಯದೇವತೆ, ಬೆಂಗಳೂರು ಮೈಲ್. ನೋಡ್ರಿ, ಇದು ಬೆಂಗಳೂರು ಮೈಲ್ ಅನ್ನೋದು ಇವರ 100ನೇ ಚಿತ್ರ. 1968ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಯಾವುದೋ ಬೆಂಗಳೂರು ಮೈಲ್ 100ನೇ ಚಿತ್ರ ಡಾಕ್ಟರ್ ರಾಜ್ಕುಮಾರ್ದು. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗ್ತಾ ಹೋದರೆ ಹಣ್ಣೆಲೆ ಚಿಗುರಿದಾಗ, ಭಾಗ್ಯದ ಬಾಗಿಲು, ನಟ ಸಾರ್ವಭೌಮ, ರೌಡಿ ರಂಗಣ್ಣ, ಧೂಮಕೇತು, ಅಮ್ಮ, ಸಿಂಹ ಸ್ವಪ್ನ, ಗೋವಾದಲ್ಲಿ CID 999, ಓಕೆ, ಮಣ್ಣಿನ ಮಗ, ಮಾರ್ಗದರ್ಶಿ, ಗಂಡೊಂದು ಹೆಣ್ಣಾರು, ಮಲ್ಲಮ್ಮನ ಪವಾಡ, ಚೂರಿ ಚಿಕ್ಕಣ್ಣ, ಪುನರ್ಜನ್ಮ, ಭಲೇ ರಾಜ, ಉಯ್ಯಾಲೆ, ಚಿಕ್ಕಮ್ಮ, ಮೇಯರ್ ಮುತ್ತಣ್ಣ, ಆಪರೇಷನ್ ಜಾಕ್ಪಾಟ್ CID 999, ಶ್ರೀಕೃಷ್ಣ ದೇವರಾಯ 1970ರಲ್ಲಿ ರಿಲೀಸ್ ಆಗಿರೋದು. ಕರುಳಿನ ಕರೆ 1970, ನಾಡಿನ ಭಾಗ್ಯ, ಹಸಿರು ತೋರಣ, ಭೂಪತಿ ರಂಗ, ಮಿಸ್ಟರ್ ರಾಜ್ಕುಮಾರ್, ಭಲೇ ಜೋಡಿ, CID ರಾಜಣ್ಣ, ನನ್ನ ತಮ್ಮ, ಬಾಳು ಬೆಳಗಿತು, ದೇವರ ಮಕ್ಕಳು, ಪರೋಪಕಾರಿ, ಕಸ್ತೂರಿ ನಿವಾಸ. ಇದು ಅಲ್ಟಿಮೇಟ್ ಫಿಲಮ್.
ಎಲ್ಲರೂ ಕೂಡ ತಪ್ಪದೆ ಒಂದು ಸರಿ ಆದರೂ ನೋಡಲೇಬೇಕು. ಕಸ್ತೂರಿ ನಿವಾಸ 1971ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಕಸ್ತೂರಿ ನಿವಾಸ, ಬಾಳ ಬಂಧನ, ಕುಲ ಗೌರವ, ನಮ್ಮ ಸಂಸಾರ, ಇದು ಕೂಡ ಒಳ್ಳೆ ಫಿಲಮೇ. 1971ರಲ್ಲಿ ತೆರೆ ಕಂಡಿರ್ತಕ್ಕಂಥದ್ದು. ಕಾಸಿದ್ರೆ ಕೈಲಾಸ, ಇದು ಸೂಪರ್ ಫಿಲಮ್. 1971. ತಾಯಿ ದೇವರು, ಪ್ರತಿಧ್ವನಿ, ಸಾಕ್ಷಾತ್ಕಾರ, ನ್ಯಾಯವೇ ದೇವರು, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮೆ, ಜನ್ಮ ರಹಸ್ಯ, ಸಿಪಾಯಿ ರಾಮು, ಬಂಗಾರದ ಮನುಷ್ಯ. ಈ ಫಿಲಮ್ಮು 2 ವರ್ಷ ಅಂದರೆ ಕಂಟಿನ್ಯೂಸ್ ಆಗಿ ಥಿಯೇಟ್ರಲ್ಲಿ ಒಂದು ರೆಕಾರ್ಡ್ ಮಾಡಿರ್ತಕ್ಕಂಥ ಫಿಲಮ್ ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ. 1972ರಲ್ಲಿ ರಿಲೀಸ್ ಆಗಿರ್ತಂಥದ್ದು ಫಿಲಮ್ ಇದು. ಎಲ್ಲರೂ ನೋಡಲೇಬೇಕು. ಇದು ಕೂಡ ಮಸ್ಟ್ ವಾಚ್ ಫಿಲಮ್ ಅಂತ ಹೇಳಿದ್ರೆ ಇದು ಬಂಗಾರದ ಮನುಷ್ಯ ಕೂಡ ಹೌದು. ನೆಕ್ಸ್ಟು ಹೃದಯ ಸಂಗಮ, ಕ್ರಾಂತಿವೀರ, ಬಲೆ ಹುಚ್ಚ, ನಂದ ಗೋಕುಲ, ಜಗಮೆಚ್ಚಿದ ಮಗ, ದೇವರು ಕೊಟ್ಟ ತಂಗಿ, ಬಿಡುಗಡೆ, ಸ್ವಯಂವರ, ಗಂಧದ ಗುಡಿ, ಸೂಪರ್ ಫಿಲಮ್. 1973ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ದೂರದ ಬೆಟ್ಟ, 3 ವಜ್ರಗಳು, ಬಂಗಾರದ ಪಂಜರ, 2 ಕನಸು, ಸಂಪತ್ತಿಗೆ ಸವಾಲ್, ಸೂಪರ್ ಫಿಲಮ್. ಭಕ್ತ ಕುಂಬಾರ 1974. ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ. ಓಕೆ. ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಬಹದ್ದೂರ್ ಗಂಡು, ರಾಜನನ್ನ ರಾಜ, ನಾನಿನ್ನ ಮರೆಯಲಾರೆ, ಬಡವರ ಬಂಧು 1970 ಸೂಪರ್ ಫಿಲಮ್. ಬಬ್ರುವಾಹನ 1977, ಭಾಗ್ಯವಂತರು 1977, ಗಿರಿಕನ್ಯೆ 1977, ಸನದಿ ಅಪ್ಪಣ್ಣ, ಒಲವು ಗೆಲುವು, ಶಂಕರ ಗುರು, ಆಪರೇಷನ್ ಡೈಮಂಡ್, ರಾಕೆಟ್, ಹುಲಿಯ ಹಾಲಿನ ಮೇವು, ನಾನೊಬ್ಬ ಕಳ್ಳ, ರವಿಚಂದ್ರ, ವಸಂತಗೀತ, ತಾಯಿಗೆ ತಕ್ಕ ಮಗ, ಹಾವಿನ ಹೆಡೆ, ನೀ ನನ್ನ ಗೆಲ್ಲಲಾರೆ 1981ರಲ್ಲಿ ರಿಲೀಸ್ ಆಗ್ತಿರ್ತಕ್ಕಂಥದ್ದು. ಭಾಗ್ಯವಂತ, ಕೆರಳಿದ ಸಿಂಹ, ಹೊಸ ಬೆಳಕು, ಸೂಪರ್ ಫಿಲಮ್. ಹಾಲು ಜೇನು, ಚಲಿಸುವ ಮೋಡಗಳು, ಒಳ್ಳೆ ಫಿಲಮ್. ಕವಿರತ್ನ ಕಾಳಿದಾಸ 1993ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಕಾಮನಬಿಲ್ಲು, ಭಕ್ತ ಪ್ರಹ್ಲಾದ, ಸೂಪರ್. 1993ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. 2 ನಕ್ಷತ್ರಗಳು, ಸಮಯದ ಗೊಂಬೆ, ಶ್ರಾವಣ ಬಂತು, ಯಾರಿವನು, ಅಪೂರ್ವ ಸಂಗಮ. ನೋಡ್ರಿ, ಇನ್ನೂ ಹೋಗ್ತಾನೆ ಇದೆ, ಹಂಗೆ ಇನ್ನೂ ಹೋಗ್ತಾನೆ ಇರುತ್ತೆ ಕಿಲೋಮೀಟರ್ ಗಟ್ಟಲೆ. ಓಕೆ. ಅದೇ ಕಣ್ಣು, ಜ್ವಾಲಾಮುಖಿ, ಧ್ರುವತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಹರಡಿತು, ಗುರಿ, ಒಂದು ಮುತ್ತಿನ ಕತೆ, ಶ್ರುತಿ ಸೇರಿದಾಗ, ಶಿವ ಮೆಚ್ಚಿದ ಕಣ್ಣಪ್ಪ 1988, ದೇವತಾ ಮನುಷ್ಯ 1988, ಪರಶುರಾಮ 1989, ಜೀವನ ಚೈತ್ರ 1992, ಆಕಸ್ಮಿಕ 1993, ಒಡಹುಟ್ಟಿದವರು 1994 ಸೂಪರ್ ಫಿಲಮ್. ಶಬ್ದವೇದಿ 2000ನೇ ಇಸ್ವಿಯಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಇದು ಕೊನೆಯ ಚಿತ್ರ. ಶಬ್ದವೇದಿ ರಾಜ್ಕುಮಾರ್ ಅವ್ರದ್ದು ಕೊನೆಯ ಚಿತ್ರ. ಎಲ್ಲ ಆಲ್ಮೋಸ್ಟ್ ಅವರ ಯಾವ್ಯಾವ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರ ಫಿಲಮಿನ ಕಂಪ್ಲೀಟ್ ಫಿಲಮ್ ಲಿಸ್ಟನ್ನು ನಿಮಗೆ ನಾನು ಇವತ್ತು ಹೇಳಿದ್ದೇನೆ ಇವತ್ತು. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ.